ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಇದೊಂದು ಬೆಂಗಳೂರಿನವ್ರಿಗೆ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಅಲ್ಲಿನ ಸುತ್ತಮುತ್ತ ಜನರಿಗೆ ಮತ್ತು ಯಾರು ಸೈಟ್ ತಳ ಅಂತಾರೋ ಏನಾರು ಇಷ್ಟಪಟ್ಟರೆ ಅಂತಾರೋ ಇದು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ SC ST ಮತ್ತು ಬಡವರಿಗೆ ಸರ್ಕಾರದಿಂದ 50% ಇಲ್ಲಿ ದರದಲ್ಲಿ ಕೊಡ್ತಾಯಿದೆ ಸೈಟ್ಗಳು. ಫ್ರೆಂಡ್, ಆ ಜಾಗ ಯಾವುದು ಏನು ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೈಟ್ ಯಾರು ಆಸಕ್ತಿ ಇರೋ ಅಂತಾರೋ ದಯವಿಟ್ಟು ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸು ತಾಂಡ ನಂತರ ನೀವು ತಗೋಬೋದು. ಮತ್ತು ಈ ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಇದು ಬಡವರಿಗೆ 50% ಕೊಡ್ತಿರುವಂತಹ ಒಂದು KHP ಕಡೆಯಿಂದ, ಕರ್ನಾಟಕ ಗೃಹ ಮಂಡಳಿಯಿಂದ ಇದು ಸೈಟ್ ಹಂಚಿಕೆ ಮಾಡ್ತಾಯಿದೆ. ಫ್ರೆಂಡ್, ಯಾವ್ಯಾವ ಎಷ್ಟೆಷ್ಟು ಸೈಟ್ ರೈಟು ಮತ್ತು ಇದು ಯಾವ ಜಾಗದಲ್ಲಿದೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ. ಇನ್ನು ಮುಂದೆ KHP ಏನೇ ಒಂದು ಸೈಟ್ ಮಾಹಿತಿ ಬೇಕಾದರೂ ನಮ್ಮ ಚಾನಲಲ್ಲಿ ವಿಸಿಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ನಾನು ಕೊಡ್ತಾಯಿರ್ತೀನಿ. ಬನ್ನಿ, ಹಾಗಾದರೆ ಫುಲ್ ಡೀಟೇಲ್ಸ್ ನಾವು ನೋಡೋಣ. ಈ ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ, ಬಡವರಿಗೆ ಎಷ್ಟಾಗುತ್ತೆ, ಶ್ರೀಮಂತರಿಗೆ ಎಷ್ಟಾಗುತ್ತೆ ಎಲ್ಲ ತಿಳ್ಕೊಳ್ಳೋಕ್ಕೆ ಮುಂಚೆ ಮೊದಲಿಗೆ ಏರಿಯಾ ತಿಳ್ಕೊಬಿಡೋಣ. ಫ್ರೆಂಡ್, ಇದು ಸೂರ್ಯನಗರ 2ನೇ ಹಂತ, ರಾಜಪುರ ಆನೇಕಲ್ ಅಂದರೆ ಸೂರ್ಯ ಅಂತ 2ನೇ ಹಂತ, 2 ಫೇಸ್. ಫ್ರೆಂಡ್, ಇದು ರಾಜಪುರದ ಹತ್ರ ಬರುವಂತಹ ಜಾಗ ಸೈಟು. ಫ್ರೆಂಡ್, ಆನೇಕಲ್ಲು. ಫ್ರೆಂಡ್, ಇಷ್ಟು ಇಲ್ಲಿ ಒಟ್ಟು ಇಲ್ಲಿ ಟೋಟಲ್ಲು 332 ಸೈಟ್ಗಳು ಇಲ್ಲಿ ನಿರ್ಮಾಣ ಆಯ್ತಾ ಖಾಲಿ ಇರೋವು. ಅಂದರೆ ಮುಂಚೆ ಇದು ಉಳಿದಂತಿರೋ ಅವ್ರು ಕೇಳ್ತಾ ಇರೋದು, ಇದು ಬ್ಯಾಲೆನ್ಸ್ ಇರೋ ಅಂಥವು ಈಗಾಗಲೇ ಸೈಟಲ್ಲಿ ಏನೋ ಮನೆಯೂ ಕಟ್ಕೊಂಡಿದ್ದಾರೆ ಅಂತ ತಿಳಿಸ್ತಾ ಮಾಹಿತಿ ಬಂದಿದೆ. ಫ್ರೆಂಡ್, ಇದು 30, 40 ಅದೇ ಥರ 30, 50 ಮತ್ತು 40, 60 ಸೈಟ್ಗಳು ಉಳ್ಳಂತಹ ಒಂದು ಸೂರ್ಯನಗರ ರಾಜಪುರದಲ್ಲಿ. ಫ್ರೆಂಡ್, ಇದು ಬ್ಯಾಲೆನ್ಸ್ ಉಳಿದಿರೋ ಅಂದರೆ ಮುಂಚೆನೇ ಇದೆ ಉಳಿಕೆ ಆಗಂತಹ ಒಂದು 332 ಈಗ ಮತ್ತೆ ಸರ್ಕಾರ ಬಿಟ್ಟಿದೆ. ಫ್ರೆಂಡ್, ಇದು ಕೊನೆ ನಿಮಗೆ ದಿನಾಂಕ ಹೇಳ್ಬಿಡ್ತೀನಿ. ಇದೇ ತಿಂಗಳು 31 ಲಾಸ್ಟ್ ದಿನಾಂಕ ಆಗಿರುತ್ತೆ. ಫ್ರೆಂಡ್, ನಾನು ಲೇಟಾಗಿ ವೀಡಿಯೋ ಮಾಡಿದ್ದೀನಿ ಅಷ್ಟೇ, ಇವು ಹೋದ ವೀಕಲ್ಲಿ ಬಿಟ್ಟಿದ್ದಾರೆ. ಬಟ್ ಇದು 31ನೇ ತಾರೀಕು ಲಾಸ್ಟ್ ಡೇಟು. ಇವತ್ತು 24, ಇನ್ನು ಕೇವಲ ಇನ್ನೊಂದು 7 ದಿವಸ ಅಷ್ಟೇ ಇರೋದು. ಅದು ನೋಡಿ ವಿಚಾರಿಸಿ ಏನಾರ ಕಾಂಟ್ಯಾಕ್ಟ್ ಬೇಕಾದರೆ ಗೃಹ ಮಂಡಳಿ ವೆಬ್ಸೈಟು ನಾನು ಲಿಂಕ್ ಹಾಕಿರ್ತೀನಿ, ಅವ್ರ ಫೋನ್ ನಂಬರ್ ಇರ್ತಾರೆ, ನೀವು ಕಾಂಟ್ಯಾಕ್ಟ್ ನಾವು ಮಾಡ್ಕೋಬೋದು. ಫ್ರೆಂಡ್, ಬನ್ನಿ ಹಾಗಾದರೆ ನೋಡೋಣ. ಗೃಹ ಮಂಡಳಿ ಅಳತೆ ನಿಮಗೆಲ್ಲ ಡೀಟೇಲ್ಸ್ ಕೊಟ್ಟೆ. ಈ ನೆಕ್ಸ್ಟು ಮತ್ತು ಈಗ ಆರ್ಥಿಕವಾಗಿ ದುರ್ಬಲ ಹೊಂದಿದ್ದವರಿಗೆ EWS ಆರ್ಥಿಕವಾಗಿ ದುರ್ಬಲ ಹೊಂದಿರೋ ಬಡವರಿಗೆ, ತೀರಾ ಬಡವರಿಗೆ 50% ನಿಮಗೆ ಸೈಟ್ ಕೊಡ್ತಾಯಿದ್ದಾರೆ. 50% ಸ್ಕ್ವೇರ್ ಫೀಟ್ ಎಷ್ಟು ಅಂತ ನಿಮ್ಗೆ ತಿಳಿಸ್ತೀನಿ. 50% ಎಕ್ಸಾಂಪಲ್ ನಾನು ಕೊಡ್ತಿರೋದು, ಒಂದು 25 ಲಕ್ಷ ಆದರೆ ನಿಮಗೆ 12.5 ಲಕ್ಷದಲ್ಲಿ ಸೈಟ್ ಸಿಗ್ತಾಯಿದೆ ಬಡವರಿಗೆ. ಈ ಸೈಟ್ ಫುಲ್ಲಲ್ಲ, ನಾನು ಸ್ಕ್ವೇರ್ ಫೀಟಲ್ಲಿ ನಿಮ್ಗೆ ತಿಳಿಸ್ತೀನಿ, ಸುಮ್ಮನೆ ಅಂದಾಜು ಪ್ರಕಾರ ನಿಮ್ಗೆ ಹೇಳ್ತಾ ಇರೋದು. ಈ 50% ಬಡವ್ರಿಗೆ ಮಾತ್ರ ಇಲ್ಲಿ ಕೊಡ್ತಾಯಿದ್ದಾರೆ. ನಂತರ ದುರ್ಬಲ ವರ್ಗದವರಿಗೆ, ಶ್ರೀಮಂತರಿಗೆ ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಸೈಟ್ ಇದೆ 332ರಲ್ಲಿ ನಾವು ಹೇಳ್ತೇವೆ. ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ. ಯಾರ್ಯಾರಿಗೆ ಎಷ್ಟೆಷ್ಟು ಸ್ಕ್ವೇರ್ ಫೀಟಲ್ಲಿ ಸರ್ಕಾರ ಕೊಡ್ತಾಯಿದೆ ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಸೈಟು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇಲ್ಲ, ನೀವು ಅರ್ಜಿ ಸಲ್ಲಿಸೋಕ್ಕೂ ನೀವು ಇಷ್ಟು ಪೇ ಮಾಡಬೇಕಾಗುತ್ತೆ. ಮತ್ತು ನೀವು ಠೇವಣಿ ಸಹ ಇಡಬೇಕಾಗುತ್ತೆ. ಇಷ್ಟು ಠೇವಣಿ ಹಾಕಿ ನಂತರ ಇದು ಲಾಟ್ರಿ ಮುಖಾಂತರ ಅಂತ ತಿಳಿಸ್ತಾ ಇದ್ದಾರೆ. ಇದು ಲಾಟ್ರಿ ಮುಖಾಂತರ ನಾವು ಹೋಗ್ತೀವಿ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ. ಇನ್ನೊಂದು ಸರಿ ಯಾವ ಜಾಗದಲ್ಲಿ ಬರುತ್ತೆ ಅಂತ ಕ್ಲಿಯರಾಗಿ ಇಲ್ಲಿ ತಿಳಿಸ್ಬಿಡ್ತೀನಿ ನೋಡಿ. ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್ ತಾಲೂಕಿನ ಸೂರ್ಯನಗರ 2ನೇ ಹಂತ ಮುಂದುವರೆದ ಭಾಗದ ರಾಜಪುರ ಬಡಾವಣೆಯಲ್ಲಿ ರಾಜಪುರ ಲೇಔಟ್ ನಿವೇಶನ ಅಂತ ಇಲ್ಲಿ ಇದೆ. ಫ್ರೆಂಡ್, ಇದು ಸುಮಾರು 176 ಎಕರೆಯಲ್ಲಿ ಅಭಿವೃದ್ಧಿಯಾಗಿದೆ. ಈಗಾಗಲೇ ಅನೇಕ ಮನೆಗಳು ಕಟ್ಕೊಂಡಿದ್ದಾರೆ. ಬ್ಯಾಲೆನ್ಸ್ ಉಳಿದವು ಮಾತ್ರ ಇದು ನಿಮಗೆ ಹಂಚಿಕೆ ಮಾಡೋಕ್ಕೆ ಕರೆದಿದ್ದಾರೆ. ಫ್ರೆಂಡ್, ನೀವು ಇದಕ್ಕೆ ಅರ್ಜಿ ಹಾಕಬೇಕು. ಈ ಸೈಟ್ಗಳು ನಿಮ್ಗೆ ಬೇಕು ಅಂದರೆ ಅರ್ಜಿ ಹಾಕಿ, ಆದ ನಂತರ ಪೇಮೆಂಟ್ ಮುಖಾಂತರ ನೀವು ಮಾಡಿದ ನಂತರ ನೀವು ಏನು ಅರ್ಜಿ ಹಾಕೋಕ್ಕೆ ಇಷ್ಟು ದುಡ್ಡು ಅಂತ ಇರುತ್ತೆ. ಅರ್ಜಿ ಹಾಕಿದ ನಂತರ ಪೇಮೆಂಟ್ ಮಾಡಿದ ನಂತರ ಇದು ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಯಾವುದು ನಿಮ್ಗೆ ಹೇಳ್ಬಿಡ್ತೀನಿ. ನಿವೇಶನ ಪಾವತಿಸಬೇಕಾಗಿರುವ ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿ. ಫ್ರೆಂಡ್, ನೀವೇನಾರ ನಿವೇಶನಕ್ಕೆ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಹಣನೂ ಕಟ್ಟಬೇಕಾಗುತ್ತೆ. ಮತ್ತು ಇಲ್ಲಿ ನೋಂದಣಿ ಶುಲ್ಕ, ಆರಂಭಿಕ ಠೇವಣಿ ಮತ್ತು ನೀವು ಮೊದಲಿಗೆ ಅಡ್ವಾನ್ಸ್ ಎಷ್ಟು ಇರಬೇಕಾಗುತ್ತೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಫ್ರೆಂಡ್, ಈಗ ಏನು ಮೊದಲಿಗೆ ಸೂರ್ಯನಗರ 2ನೇ ಹಂತ ಮುಂದುವರೆದ ರಾಜಪುರ. ಫ್ರೆಂಡ್, EWS ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಸುಮಾರು 21 ಇಲ್ಲಿ ಬ್ಯಾಲೆನ್ಸ್ ಇದ್ದಾವೆ. EWS ವರ್ಗದವರಿಗೆ 21 ಹಂಚಿಕೆ ಲಭ್ಯವಿರುವ ಸೈಟ್ಗಳು, 21 ಇಲ್ಲಿ ಖಾಲಿ ನಿವೇಶನಗಳಿದ್ದಾವೆ. ಆ ನೋಂದಣಿ ಶುಲ್ಕ ಇಲ್ಲಿ 300 ರೂಪಾಯಿ. ಅಂದರೆ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಪೇಮೆಂಟ್ ಮುಖಾಂತರ 300 ರೂಪಾಯಿ ಹಾಕಿ, ಅದ ನಂತರ ನೀವು ಓಕೆ ಆದರೆ ನೀವು 50,000 ರೂಪಾಯಿ ಡೆಪಾಸಿಟ್ ಇಡಬೇಕು. ಇವರಿಗೆ 50% ಇವರಿಗೆ ಇಲ್ಲಿ ಸಿಗುತ್ತೆ. EWS ಅವರಿಗೆ 50%. ಸ್ಕ್ವೇರ್ ಫೀಟ್ ನೋಡೋದಾದರೆ ಇವರಿಗೆ 1,565 ರೂಪಾಯಿ ಸ್ಕ್ವೇರ್ ಫೀಟ್, ಚದರ ಅಡಿ. ನಿಮಗೇನು ಸ್ಕ್ವೇರ್ ಫೀಟ್ ಅಂತಾರಲ್ಲ, 1,565 ರೂಪಾಯಿ ಇಲ್ಲಿ ಸ್ಕ್ವೇರ್ ಫೀಟಲ್ಲಿ ಇವರಿಗೆ ಸಿಗುತ್ತೆ.
ನೆಕ್ಸ್ಟು LIG ಫ್ರೆಂಡ್. LIG ಅಂದರೆ ಕಡಿಮೆ ಆದಾಯ ಇರುವಂಥವ್ರು ಫ್ರೆಂಡ್. ಈ ಕಡಿಮೆ ಆದಾಯ ಇರುವಂಥವ್ರಿಗೆ ಸುಮಾರು 127 ಇಲ್ಲಿ ಸೈಟ್ಗಳು ಲಭ್ಯ ಇದ್ದಾವೆ. ಇವರು ಏನಾರ ಆರಂಭಿಕ ಠೇವಣಿ ಅರ್ಜಿ ಸಲ್ಲಿಸೋಕ್ಕೆ ಅಮೌಂಟು ₹500 ಆಗುತ್ತೆ. ಮತ್ತು ಆರಂಭಿಕ ಠೇವಣಿ ₹1,00,000 ಆಗುತ್ತೆ. ಇವ್ರಿಗೆ ಸ್ಕ್ವೇರ್ ಫೀಟು ₹3,100 ಇದಾಗಿರುತ್ತೆ ಫ್ರೆಂಡ್. ಇದು ಕಡಿಮೆ ಆದಾಯ ಇರೋರಿಗೆ. MIG ಅಂದರೆ ಮಧ್ಯಮ ಆದಾಯ, ಅಂದರೆ ತೀರಾ ಶ್ರೀಮಂತರಿಲ್ಲ, ತೀರಾ ಬಡವರಿಲ್ಲ, ಮಧ್ಯಮ ಆದಾಯ ಉಳ್ಳಂಥವ್ರಿಗೆ. ಇವರಿಗೆ ಸುಮಾರು 98 ಸೈಟ್ಗಳು ಇಲ್ಲಿ ಖಾಲಿ ಇದ್ದಾವೆ ಫ್ರೆಂಡ್. ನೀವೇನೋ ಆರಂಭಿಕ ಠೇವಣಿ ಇವರು ಏನು ಅರ್ಜಿ ಹಾಕೋಕ್ಕೆ ನೀವು ಆರಂಭಿಕ ಠೇವಣಿ ₹1,000 ಕಟ್ಟಬೇಕಾಗುತ್ತೆ. ಮತ್ತು ಇವರಿಗೆ ₹2,00,000 ಠೇವಣಿ ಅಂದರೆ ಕಟ್ಟಬೇಕಾಗುತ್ತೆ. ಡೆಪಾಸಿಟ್ ₹2,000 ಕಟ್ಟಬೇಕಾಗುತ್ತೆ. 2,00,000 ಡೆಪಾಸಿಟ್ ಇರುತ್ತೆ. ಮತ್ತು ಇವರಿಗೆ ಸ್ಕ್ವೇರ್ ಫೀಟ್ ಲೆಕ್ಕ 3,125 ಇರುತ್ತೆ MIG ಅವರಿಗೆ, ಮಧ್ಯಮ ಆದಾಯ ಇರುವವರಿಗೆ. ನೆಕ್ಸ್ಟು HIG ಅವರಿಗೆ, ಹೆಚ್ಚು ಆದಾಯ ಇರುವಂಥವ್ರಿಗೆ. HIG ಅವರಿಗೆ ಸುಮಾರು 79 ಇಲ್ಲಿ ನಿವೇಶನ ತೋರಿಸ್ತಾ ಇದೆ ಫ್ರೆಂಡ್. ಇವರಿಗೆ ₹1,500 ಠೇವಣಿ ಅಂದರೆ ಅರ್ಜಿ ಹಾಕೋಕ್ಕೆ ನೀವು ನೋಂದಣಿ ಶುಲ್ಕ ಕಟ್ಟಬೇಕಾಗುತ್ತೆ. ಇದು ನಿಮಗೆ ಹತ್ತಿರ ₹1,500 ನಿಮಗೆ ಇಲ್ಲಿ ಸಿಗುತ್ತೆ ಫ್ರೆಂಡ್. ಇವ್ರಿಗೆ ಹೆಚ್ಚು ₹2,50,000 ಠೇವಣಿ ಡೆಪಾಸಿಟ್ ಇಡಬೇಕಾಗುತ್ತೆ. ₹2,50,000 ಇವರು ಠೇವಣಿ ಇಡಬೇಕಾಗುತ್ತೆ. ಇವ್ರಿಗೆ ಸ್ಕ್ವೇರ್ ಫೀಟು ₹3,150 ಇರೋದಾಗಿರುತ್ತೆ ಫ್ರೆಂಡ್. ಇಷ್ಟು ಇಲ್ಲಾಗುತ್ತೆ ₹3,150 HIG ಅವರಿಗೆ ಇಲ್ಲಾಗುತ್ತೆ ಫ್ರೆಂಡ್. ಈಗ HIG ಸೆಕೆಂಡ್ ಲೆವೆಲ್ ಅಂದರೆ ಅತಿ ಹೆಚ್ಚು ಇವರಿಗೆ ಇಲ್ಲಿ 7 ಸೈಟ್ಗಳು ನಿವೇಶನಗಳಲ್ಲಿ ಲಭ್ಯವಿವೆ ಫ್ರೆಂಡ್. ಇದು ಇವರಿಗೆ ₹1,500 ಮಾಮೂಲಿ ಠೇವಣಿ ಶುಲ್ಕ ಇರುತ್ತೆ. ಅದೇ ಥರ ನಿಮಗೆ ಆರಂಭಿಕ ಠೇವಣಿ ₹3,00,000 ಇವ್ರಿಗೆ ಇರುತ್ತೆ. ಇವರಿಗೆ ಸ್ಕ್ವೇರ್ ಫೀಟು ₹3,150 ಇಲ್ಲಿ ಇವರಿಗೆ ಸ್ಕ್ವೇರ್ ಫೀಟ್ ಚದರ ಅಡಿ, ಪ್ರತಿ ಚದರ ಅಡಿಗೆ ಇಷ್ಟು ನಿಮಗೆ ಇಲ್ಲಿ ಸಿಗುತ್ತೆ ಫ್ರೆಂಡ್. ಇಷ್ಟು ಇಲ್ಲಿ ಆಪ್ಷನ್ ಇದೆ. EWS 50% ಇರುತ್ತೆ. LIG, MIG, IHI ಫಸ್ಟು ಮತ್ತು HIG ಸೆಕೆಂಡು. HIG ಫಸ್ಟು ಮತ್ತು HIG ಸೆಕೆಂಡು. ಬನ್ನಿ ಈಗಾದರೆ ಇನ್ನೊಂದು ಸರಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್. EWS ಅವ್ರಿಗೆ ನೋಂದಣಿ ಶುಲ್ಕ ₹300, ₹50,000 ಡೆಪಾಸಿಟು, ಮತ್ತು ಸ್ಕ್ವೇರ್ ಫೀಟ್ ಇವ್ರಿಗೆ ₹1,565. ಈ LIG ಅವ್ರಿಗೆ 127 ಸೈಟ್ಗಳಿದ್ದಾವೆ. ₹500 ಅರ್ಜಿ ಸಲ್ಲಿಕೆ ಮತ್ತು ₹1,00,000 ಠೇವಣಿ, ₹3,100 ಸ್ಕ್ವೇರ್ ಫೀಟು. ಅದೇ ಥರ MIG ಅವರಿಗೆ 98 ಸೈಟ್ಗಳು, 1,000 ನೋಂದಣಿ ಶುಲ್ಕ, ಅದೇ ಥರ ₹2,00,000 ಆರಂಭಿಕ ಠೇವಣಿ, ₹3,125. HIG ಅವರಿಗೆ 79, ₹1,500 ನೋಂದಣಿ ಶುಲ್ಕ, 2,50,000 ಆರಂಭಿಕ ಠೇವಣಿ ಹಾಗೂ ₹3,150 ಸ್ಕ್ವೇರ್ ಫೀಟು ಫ್ರೆಂಡ್. HIG ಸೆಕೆಂಡು ಏನು 7 ಸೈಟ್ಗಳು ಖಾಲಿ ಇದ್ದಾವೆ ಫ್ರೆಂಡು. ₹1,500 ಇವ್ರಿಗೂ ಸಹ, ಮತ್ತು ₹3,00,000 ಇವ್ರ ಡೆಪಾಸಿಟು, ಸ್ಕ್ವೇರ್ ಫೀಟು ₹3,150 ಫ್ರೆಂಡ್. ಇಲ್ಲಿ LIG EWS ಬಡವರು ಏನಿರ್ತಾರೋ ಅವರು ಮಾತ್ರ 50%, ಮಿಕ್ತಾರಿಗೆಲ್ಲ ಒಂದೊಂದು ಲೆಕ್ಕದಲ್ಲಿ ಇಲ್ಲಿದೆ ನೋಡಿ ಫ್ರೆಂಡ್. ಈಗ ತೀರಾ ಬಡವರು, ಮಧ್ಯಮ ವರ್ಗದವರು, ಶ್ರೀಮಂತರು, ಅತಿ ಹೆಚ್ಚು ಶ್ರೀಮಂತರು, ಇವರಿಗೆಲ್ಲ ಒಂದೊಂದು ಡಿಫ್ರೆಂಟಾಗಿದ್ದಾವೆ. ಆಸಕ್ತಿ ಇರೋವಂಥವ್ರು ಗೃಹಮಂಡಳಿ ವೆಬ್ಸೈಟಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಓಪನ್ ಮಾಡಿ ಎಲ್ಲ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. ಫೋನ್ ನಂಬರ್ಸ್ ಇಲ್ಲೇ ಇರುತ್ತೆ, ಅವ್ರ ಹತ್ರ ಕಾಂಟ್ಯಾಕ್ಟು ನೀವು ಮಾಡ್ಕೋಬೋದು ಫ್ರೆಂಡ್. ಇದು ಲಾಟ್ರಿ ಮುಖಾಂತರ ಇರುತ್ತೆ. ಲಾಟ್ರಿ ಹರಾಜು ಮುಖಾಂತರ ಇದು ವ್ಯವಸ್ಥೆ ಇರುತ್ತೆ. ಹಾಗಾಗಿ ಇಲ್ಲಿ ಮೊದಲಿಗೆ ಅರ್ಜಿ ಹಾಕಿ ನಂತರ ಎಲ್ಲ ಸಂಪೂರ್ಣವಾಗಿ ವಿವರ ಕೊಡ್ತಾರೆ ಅಂತ ಹೇಳ್ತಾ ಉಳಿದೀನಿ. ಆಸಕ್ತಿ ಇರೋವಂಥವ್ರು, ಏನೋ ಸೈಟ್ ತಗೊಳ್ಳೋಕ್ಕೆ ಆಸಕ್ತಿ ಇರೋವಂಥವ್ರು, ಸೂರ್ಯನಗರ ರಾಜಪುರದಲ್ಲಿ ಏನಿದೆಯೋ ಆ ಸೈಟು ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ತುಂಬ ಇಂಪ್ರೂವ್ಮೆಂಟ್ ಆಗೋಕ್ಕಿಂತ ಮುಂಚೆನೇ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.